ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಿಲ್ಪಶ್ರೀ ಅಡುಗೆ ಮನೆ. ಇವತ್ತು ಸಂಡೇ ಸ್ಪೆಷಲ್ ನಾನೊಂದು ಚಿಕನ್ ಟಿಕ್ಕಾ ಮಸಾಲಾನ ಮಾಡಿ ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಅದಕ್ಕೆ 1 kg ಚಿಕನ್ನ ಹಾಕ್ಕೋಬೇಕು. ನೀಟಾಗಿ ತೊಳೆದಿರುವಂಥ ಚಿಕನ್ನ ಹಾಕ್ಕೋಬೇಕು. ಅದಕ್ಕೆ ಒಂದು ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿಣದ ಪುಡಿ, 2 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು, 2 ಚಮಚ ಹಾಕ್ಕೊಳ್ಬೇಕು. ಮತ್ತು 1 ಚಮಚ ಧನಿಯಾ ಪುಡಿ, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಗರಂ ಮಸಾಲ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/4 ಚಮಚ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಾವು ಚಿಕನ್ ವಾಶ್ ಮಾಡಿರ್ತೀವಲ್ಲ, ಅದರಲ್ಲೇ ತೇವಾಂಶ ಇರುತ್ತೆ ಅಲ್ಲ, ಹಾಗಾಗಿ ನಾನು ನೀರನ್ನು ಸೇರಿಸ್ಕೊಂಡಿಲ್ಲ. ಫಸ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿರ್ತೀವಲ್ಲ, ಸೊ ಮೊದಲು ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕಬಾರ್ದು. ಸೊ ನಿಮಗೆ ಅದೇ ಸರಿ ಹೋಗ್ತಾ ಇದೆ, ಹೊಂದಿಕೆ ಆಗುತ್ತೆ ಅಂದರೆ ನೋ ಪ್ರಾಬ್ಲಮ್. ಇಲ್ಲ ಅಂದರೆ ನೋಡಿ ಚೂರೇ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಅದಕ್ಕೆ ನಾವು ಹಾಕಿರೋ ಅಂಥ ಮಸಾಲೆ ಪುಡಿಗಳೆಲ್ಲ ನೀಟಾಗಿ ಹೊಂದ್ಕೋಬೇಕು ಚಿಕನ್ಗೆ. ಆ ರೀತಿ ಮಾಡ್ಕೋಬೇಕು. ನೀಟಾಗಿ ಕಲಸಿದ್ದಾದಮೇಲೆ 2 ಚಮಚ ಎಣ್ಣೆನ ಸೇರಿಸ್ಕೊಳ್ಳಿ. 2 ಚಮಚ ಎಣ್ಣೆನ ಸೇರಿಸ್ಕೊಳ್ಳಿ. ಇದಕ್ಕೆ ನೀವು ಮಸ್ಟರ್ಡ್ ಆಯಿಲ್ ಇದ್ರೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿಗೆ ನನ್ನ ಹತ್ರ ಖಾಲಿಯಾಗಿತ್ತು, ಹಾಗಾಗಿ ನಾರ್ಮಲ್ ಆಯಿಲ್ನೇ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡಬೇಕು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ. ಅರ್ಧ ಗಂಟೆ ಆದಮೇಲೆ ನೋಡಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಒಂದು 5 ರಿಂದ 6 ಚಮಚ ಎಣ್ಣೆನ ಸೇರಿಸ್ಕೊಂಡು ಆ ಮ್ಯಾರಿನೇಟ್ ಆಗಿರೋ ಚಿಕನ್ನೆಲ್ಲ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ತವಾ ಫ್ರೈ ಮಾಡ್ತೀವಲ್ಲ, ಆ ರೀತಿ ಮಾಡ್ಕೋಬೇಕು. ಎಲ್ಲನೂ ಒಂದೊಂದೇ ಪಕ್ಕ ಜೋಡಿಸ್ಕೊಳ್ಳಿ. ನೀಟಾಗಿ ಜೋಡಿಸ್ಬಿಟ್ಟು ಅದನ್ನು ಒಂದು ಸೈಡ್ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಿಕನ್ ಬೇಯೋದಿಲ್ಲ, ಆಮೇಲೆ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ತವಾ ಫ್ರೈ ಆಗೋದಕ್ಕೆ ಎಣ್ಣೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ತುಂಬ ಕಡಿಮೆ ಹಾಕಬೇಡಿ, ಸೀದೋಗ್ಬಿಡುತ್ತೆ. ಸೊ ನೋಡಿ, ಇವಾಗ ಒಂದು ಕಡೆ ರೋಸ್ಟ್ ಆಗಿದೆ. ಇವಾಗ ಮತ್ತೆ ಅದನ್ನು ಇನ್ನೊಂದು ಕಡೆಗೆ ಬೇಯಿಸ್ಕೋಬೇಕು. ಅಂದರೆ ಈಗೆಲ್ಲ ಚಿಕನ್ನು ಫ್ಲಿಪ್ ಓವರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಕಡೆ ಬೆಂದಿದೆ. ಈ ರೀತಿ ರೋಸ್ಟ್ ಆಗಬೇಕು. ಸೊ ಆವಾಗನೇ ಅದು ಟಿಕ್ಕಾ ಮಸಾಲ ಮಾಡೋದಕ್ಕೆ ರೋಸ್ಟ್ ಆದ್ರೇ ಟೇಸ್ಟ್ ಬರೋದು. ನೋಡಿ, ಈ ರೀತಿಯಾಗಿ ಎಲ್ಲನೂ ನಾನು ಇನ್ನೊಂದು ಕಡೆಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಎರಡೂ ಕಡೆನೂ ನೀಟಾಗಿ ರೋಸ್ಟ್ ಆದಮೇಲೆ ನೋಡಿ, ಈ ಥರ ಎರಡೂ ಕಡೆನೂ ನೀಟಾಗಿ ರೋಸ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಡ್ಕೋಬೇಕು. ಎಲ್ಲ ಎತ್ತಿಡ್ಕೊಂಡಾದಮೇಲೆ ಅದೇ ಪ್ಯಾನ್ಗೆ ಮತ್ತೆ ಒಂದು 4 ರಿಂದ 5 ಚಮಚ ಎಣ್ಣೆ. ಇವಾಗೇನು ಅಷ್ಟು ಜಾಸ್ತಿ ಬೇಡ. ಎಣ್ಣೆ ಕಾದ್ಮೇಲೆ 1 ಚಮಚ ಜೀರಿಗೆ, 2 ಈರುಳ್ಳಿ ಕಟ್ ಮಾಡಿರೋ ಅಂಥದ್ದು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏಕೆಂದರೆ ನೀವು ಫ್ರೈ ಮಾಡಿದಿರಲ್ಲ, ಅದು ಎಣ್ಣೆ ಚೆನ್ನಾಗೇ ಕುಡಿದಿರುತ್ತೆ. ಸೊ ಹಾಗಾಗಿ ಫ್ರೈ ಮಾಡುವಾಗೇನು ಈಗ ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಂಡ್ರು ಓಕೆ. ಅದು ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಮತ್ತೆ 2 ಟೊಮೊಟೊನ ಹಾಕಿ ಫ್ರೈ ಮಾಡಿ, ಮತ್ತು ನಾವೀಗ ಎಲ್ಲ ಪೌಡರು ಹಾಕಿ ಮಿಕ್ಸ್ ಮಾಡಿದ್ವಲ್ಲ, ಆ ಎಲ್ಲ ಪೌಡರ್ನು ಮತ್ತೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಚಿಕನ್ ಮಸಾಲ ಪುಡಿ ಒಂದು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ಪೌಡರ್ಗಳೆಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಚೆನ್ನಾಗಿ ಇದಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಚೂರು ಉಪ್ಪು ಹಾಕಿದ್ದೀನಿ. ಸೊ ಆ ಮಸಾಲೆಗೋಸ್ಕರ ಅಷ್ಟೇ. ಅದಾದಮೇಲೆ ನಾವು ಫ್ರೈ ಮಾಡಿಟ್ಟಿರೋ ಅಂಥ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ನಾವು ಸೇರಿಸ್ಕೊಳ್ಬೇಕು. ಒಂದು ಗ್ಲಾಸ್ವರೆಗೂ ನೀರು ಸೇರಿಸ್ಕೋಬೋದು. ಒಂದು ಉದ್ದ ಗ್ಲಾಸ್ ನೀರು ಕುಡಿಯೋ ಗ್ಲಾಸ್ ಬರುತ್ತಲ್ಲ, ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ಆಲ್ರೆಡಿ ಹಾಫ್ ಕುಕ್ ಆಗಿರುತ್ತೆ. ಮಸಾಲೆ ಜೊತೆಗೆ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ನಮಗೆ ಬಾಯ್ಲ್ ಆಗಿರುತ್ತೆ ಚಿಕನ್ನು. ನೋಡಿ, ಕೊನೆಯಲ್ಲಿ 2 ಚಮಚ ಫ್ರೆಶ್ ಕ್ರೀಮು ಮತ್ತು ಫ್ರೆಶ್ ಕೊರಿಯಾಂಡರ್ ಲೀವ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಚಿಕನ್ ಟಿಕ್ಕಾ ಮಸಾಲ ರೆಡಿ ಆಗುತ್ತೆ. ಸೂಪರ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ಸಂಡೇ ಸ್ಪೆಷಲ್ ಚಪಾತಿ ಜೊತೆಗೆ ಅಥವಾ ಪರೋಟ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಟ್ರೈ ಮಾಡಿ ಹೇಗಿತ್ತಂತ ಹೇಳಿ. ಥ್ಯಾಂಕ್ ಯು.